ನಮಸ್ಕಾರ. ನಮ್ಮ ತಂದೆ ನಾಡಿ ಸೋಜ ಅವರು ನಿನ್ನೆ 7:30 ಸಮಯದಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಇತ್ತು. ಹಾಗಾಗಿ ಮೊನ್ನೆ ನಾವು ಫಾದರ್ ಮುಲ್ಲರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಇವತ್ತು ನಾವು ಈಗ ಹೊರಟಿದ್ದೀವಿ. ಇಲ್ಲಿಂದ ಮಧ್ಯಾಹ್ನ ಸಾಗರ ತಲುಪ್ತೀವಿ. ಕೊನೆಗೆ ನಾಳೆ ಇವತ್ತು ಮಧ್ಯಾಹ್ನದಿಂದ ಮತ್ತು ನಾಳೆ ಸಂಜೆವರೆಗೂ ಜನರ ವೀಕ್ಷಣೆಗೆ ಅವರ ಪಾರ್ಥಿವ ಶರೀರವನ್ನು ಇಡ್ತಾ ಇದ್ದೀವಿ. ನಾಳೆ ಸಂಜೆ ಚರ್ಚ್ನಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಗಿದೆ. ಚರ್ಚ್ ಹೆಸರು ಸೈಂಟ್ ಜೋಸೆಫ್ ಚರ್ಚ್ ಸಾಗರ. ನಮ್ಮ ಸ್ವಗ್ರಹ ಮನೆ ಹತ್ರ ಇವತ್ತು ಮಧ್ಯಾಹ್ನದಿಂದ ನಾಳೆ ನೆಹರು ಮೈದಾನ ಇಲ್ಲ ಗಾಂಧಿ ಮೈದಾನದಲ್ಲಿ ಅವರ ಪಾರ್ಥಿವ ಶರೀರವನ್ನು ಜನರ ವೀಕ್ಷಣೆಗೆ ಇಡ್ತಾ ಇದ್ದೀವಿ. ನನ್ನ ಹೆಸರು ನವೀನ್ ಅಂತ. ನಾನು ನಾಡಿ ಸೋದರವರ ಮಗ. ನಮಸ್ಕಾರ. ನಮ್ಮ ತಂದೆ ನಾಡಿ ಸೋಜ ಅವರು ನಿನ್ನೆ 7:30 ಸಮಯದಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಇತ್ತು. ಹಾಗಾಗಿ ಮೊನ್ನೆ ನಾವು ಫಾದರ್ ಮುಲ್ಲರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಇವತ್ತು ನಾವು ಈಗ ಹೊರಟಿದ್ದೀವಿ. ಇಲ್ಲಿಂದ ಮಧ್ಯಾಹ್ನ ಸಾಗರ ತಲುಪ್ತೀವಿ. ಕೊನೆಗೆ ನಾಳೆ ಇವತ್ತು ಮಧ್ಯಾಹ್ನದಿಂದ ಮತ್ತು ನಾಳೆ ಸಂಜೆವರೆಗೂ ಜನರ ವೀಕ್ಷಣೆಗೆ ಅವರ ಪಾರ್ಥಿವ ಶರೀರವನ್ನು ಇಡ್ತಾ ಇದ್ದೀವಿ. ನಾಳೆ ಸಂಜೆ ಚರ್ಚ್ನಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಗಿದೆ. ಚರ್ಚ್ ಹೆಸರು ಸೈಂಟ್ ಜೋಸೆಫ್ ಚರ್ಚ್ ಸಾಗರ. ನಮ್ಮ ಸ್ವಗ್ರಹ ಮನೆ ಹತ್ರ ಇವತ್ತು ಮಧ್ಯಾಹ್ನದಿಂದ ನಾಳೆ ನೆಹರು ಮೈದಾನ ಇಲ್ಲ ಗಾಂಧಿ ಮೈದಾನದಲ್ಲಿ ಅವರ ಪಾರ್ಥಿವ ಶರೀರವನ್ನು ಜನರ ವೀಕ್ಷಣೆಗೆ ಇಡ್ತಾ ಇದ್ದೀವಿ. ನನ್ನ ಹೆಸರು ನವೀನ್ ಅಂತ. ನಾನು ನಾಡಿ ಸೋದರವರ ಮಗ.